2025ಕ್ಕೆ ಗುಡ್ ಬೈ, 2026ಕ್ಕೆ ಹಾಯ್ ಹಾಯ್. ರಂಗೀಲ ರಾತ್ರಿ, ಪಾರ್ಟಿ, ನಶೆ, ಪಬ್, ರೆಸಾರ್ಟ್, ಹೌಸ್ಫುಲ್. ಬೆಂಗಳೂರಲ್ಲಿ ಟೈಟ್ ರೂಲ್ಸ್, ಯಾವೆಲ್ಲ ತಾಣಗಳು ಬಂದ್. ಇದು ಗುಡ್ ಬೈ 2025, ವೆಲ್ಕಮ್ 2026 ಸ್ಟೋರಿ. 2025ಕ್ಕೆ ಗುಡ್ ಬೈ ಹೇಳಿ 2026ನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದಕ್ಕೆ, ಹಾಯ್ ಹಾಯ್ ಹೇಳೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ ಸ್ವಾಗತಕ್ಕೆ ಇಡೀ ವಿಶ್ವವೇ ಸಜ್ಜಾಗಿದೆ. ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ. ರಾಜ್ಯಾದ್ಯಂತ ಪೊಲೀಸರಿಂದ ಹೈ ಅಲರ್ಟ್ ಆಗಿದೆ. ಪ್ರಮುಖವಾಗಿ ಬೆಂಗಳೂರಲ್ಲಿ ನ್ಯೂ ಇಯರ್ ಅಂತಂದ್ರೆ MG ರೋಡ್, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರಸ್ತೆ ಯುವಕರಿಂದ ಯುವತಿಯರಿಂದ ತುಂಬಿ ತುಳುಕುತ್ತೆ. ಪೊಲೀಸರು ಇಲ್ಲಿ ಅಲರ್ಟ್ ಆಗಿದ್ದಾರೆ. ರಸ್ತೆ ತುಂಬಾ CCTVಗಳನ್ನು ಅಳವಡಿಕೆ ಮಾಡಿದ್ದಾರೆ. ವಾಚ್ ಟವರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಭದ್ರತೆಗೆ ಅಂತಾನೆ 14,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನೊಂದು ಕಡೆ ಸಂಭ್ರಮಾಚರಣೆಗೆ ರಾಜ್ಯಾದ್ಯಂತ ಸಿದ್ಧತೆಗಳು ಹೆಂಗಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ಹೇಗೆ ಸಂಭ್ರಮಾಚರಣೆಗೆ ಪ್ಲಾನ್ ಆಗಿದೆ, ಪ್ರಿಪರೇಷನ್ ಆಗಿದೆ, ಈ ಬಗ್ಗೆ ನ್ಯೂಸ್ 18ನಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಅಫ್ಕೋರ್ಸ್ ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ. ಸೊ ಇಲ್ಲಿ ಯೂತ್ಸ್ ಇಂದ ಸಂಭ್ರಮಾಚರಣೆಗೆ ಎಲ್ಲ ತಯಾರಿಗಳಾಗಿದೆ. ಪಬ್ಗಳಲ್ಲಿ ಆಲ್ರೆಡಿ ಬುಕಿಂಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಅಲ್ಲಿ ರಸ್ತೆಯಲ್ಲಿ ಬಂದು ನಿಲ್ಲದೆ ಒಂಥರ ಸಂಭ್ರಮಾಚರಣೆ ಜನರಿಗೆ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. CCTV ಕಣ್ಗಾವಲನ್ನು ಹಾಕಿದ್ದಾರೆ. ಇನ್ನು ಯುವತಿಯರ, ಮಹಿಳೆಯರ ಸುರಕ್ಷತೆಗೆ ಈ ಬಾರಿನೂ ಆದ್ಯತೆಯನ್ನ ನೀಡಲಾಗಿದೆ. ರಾಣಿ ಚೆನ್ನಮ್ಮ ಪಡೆ ಇದಕ್ಕೋಸ್ಕರ ಅಲರ್ಟ್ ಆಗಿದೆ. ಇನ್ನು ಮಹಿಳೆಯರಿಗೆ ಸುರಕ್ಷತೆ ದೃಷ್ಟಿಯಿಂದ ಅಕಸ್ಮಾತ್ ಅವರಿಗೇನಾದರೂ ಹೆಲ್ಪ್ ಬೇಕಾದರೂ ಕೂಡ ಅಲ್ಲಿ ಪೊಲೀಸರು ಇರ್ತಾರೆ. ರಾಜ್ಯಾದ್ಯಂತ ಪೊಲೀಸರು ಹೊಸ ವರ್ಷದ ಸಂಭ್ರಮಾಚರಣೆಗೆ ಜನರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ತಮ್ಮ ಸಿದ್ಧತೆಗಳನ್ನ ಭದ್ರತೆ ದೃಷ್ಟಿಯಿಂದ ಮಾಡಿದ್ದಾರೆ. ಎಲ್ಲ ಕಡೆ ಕಣ್ಗಾವಲಿದೆ. ಯಾರು ಕೂಡ ಅಸಭ್ಯವಾಗಿ ವರ್ತನೆ ಮಾಡಂಗಿಲ್ಲ. ಇನ್ನೊಂದು ಕಡೆ ಜನ ಕೂಡ ತುಂಬಾ ಕುತೂಹಲದಿಂದ 2026ನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಬೇಕು ಅಂತೇಳಿ ತಮ್ಮದೇ ರೀತಿಯಲ್ಲಿ ಕೆಲವೊಂದು ಪ್ಲಾನ್ ಅನ್ನ ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡು ಮಾಡ್ಕೊಂಡಿದ್ದಾರೆ. ಇನ್ನು ಮೆಟ್ರೋ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. BMTC ಬಸ್ ಸೇವೆ ಕೂಡ ನಿಮಗೆ ಮಧ್ಯರಾತ್ರಿವರೆಗೂ ಕೂಡ ಲಭ್ಯವಿರುತ್ತೆ. ನ್ಯೂಸ್ 18ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ನಾವು ಕೊಡ್ತಾ ಇದ್ದೀವಿ. 2026 ವೆಲ್ಕಮ್ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇನ್ನೊಂದು ಕಡೆ ಪೊಲೀಸರು ಕೂಡ ತಮ್ಮ ಸಿದ್ಧತೆಗಳನ್ನು ಅಂತಿಮ ಹಂತದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬೆಂಗಳೂರಲ್ಲಿ ಪೊಲೀಸ್ ಸೆಕ್ಯೂರಿಟಿ ಮತ್ತೆ ಸಂಭ್ರಮಾಚರಣೆಗೆ ಪ್ಲಾನಿಂಗ್ ಹೇಗಿದೆ, ಈ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಹೊಸ ವರ್ಷಾಚರಣೆ ಅಂತಂದ್ರೆ ಬೆಂಗಳೂರಲ್ಲಿ ಪಬ್ ಇರುವಂತ ಏರಿಯಾಗಳಲ್ಲಿ ಮತ್ತೆ ರಸ್ತೆ ಅಂತ ಬಂದಾಗ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇಲ್ಲೆಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಸೆಲೆಬ್ರೇಷನ್ ನಡೆಯುತ್ತೆ. ಸೊ ಈ ನಿಟ್ಟಲ್ಲಿ ಪ್ರಿಪರೇಷನ್ ಹೆಂಗಿದೆ ಸೆಲೆಬ್ರೇಷನ್ಗೆ, ಮತ್ತೆ ಪೊಲೀಸರು ಈ ಸತಿ ಯಾವ ತರ ಅಲರ್ಟ್ ಆಗಿದ್ದಾರೆ? ಶರ್ಮಿತಾ, ಈ ಸಲ ನ್ಯೂ ಇಯರ್ಗೆ ಬೆಂಗಳೂರು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಅದರಲ್ಲೂ ಪ್ರಮುಖವಾಗಿ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಒಂದು ತಯಾರಿ ಕೂಡ ನಡೆದಿದೆ. ಈಗ ನಾವೇನು ಬ್ರಿಗೇಡ್ ರೋಡ್ ರಸ್ತೆಯಲ್ಲಿ ನೋಡ್ತಾ ಇದೀವಿ, ಈ ಒಂದು ರಸ್ತೆ ಭಾಗದಲ್ಲಿ ಅತಿ ಹೆಚ್ಚು ಪಬ್ ಇರುವಂತಹ ಒಂದು ಏರಿಯಾಗಳಿದ್ದು ಬ್ರಿಗೇಡ್ ರಸ್ತೆ ಇರ್ಬೋದು, MG ರಸ್ತೆ ಇರ್ಬೋದು, ಮತ್ತೆ ಚರ್ಚ್ ಸ್ಟ್ರೀಟ್ ಹಾಗೂ ಹಲ್ಸೂರಿನಲ್ಲಿ ಸುಮಾರು 30% ಪಬ್ಗಳು ಇದೇ ಒಂದು ಭಾಗದಲ್ಲಿ ಬರುತ್ತೆ. ಆದ್ರಿಂದ ಈ ಒಂದು ಏರಿಯಾದಲ್ಲಿ ಅತಿ ಹೆಚ್ಚಿನ ಒಂದು ಪಾರ್ಟಿ ಪ್ರೇಯರ್ ಮತ್ತೆ ಪಾರ್ಟಿಗಳು ಕೂಡ ನಡೀತಾ ಇರೋದ್ರಿಂದ ಹೆಚ್ಚಿನ ಒಂದು ಮುತುವರ್ಜಿ ಮತ್ತೆ ಬಂದೋಬಸ್ತನ್ನು ಕೂಡ ಕೈಗೊಂಡಿದ್ದಾರೆ. ಆ ಸಲುವಾಗಿ ಈಗಾಗಲೇ ನೋಡಬಹುದು ಬ್ರಿಗೇಡ್ ರಸ್ತೆಯಲ್ಲಿ ಅಲ್ಲಲ್ಲಿ ವಾಚ್ ಟವರ್ಗಳನ್ನು ಹಾಕಿದರೆ ಮತ್ತೆ ರಸ್ತೆ ಉದ್ದಕ್ಕೂ ಬ್ಯಾರಿಕೇಡ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಮತ್ತೆ ಪಾರ್ಟಿ ಪ್ರಿಯರ್ ಯಾರು ಬರ್ತಾರೆ ಸೆಲೆಬ್ರೇಷನ್ ಮಾಡೋದ್ರಿಗೆ ಅಂತವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆಯನ್ನು ಕೂಡ ಕೈಗೊಂಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಒಂದು ಎಮರ್ಜೆನ್ಸಿ ಒಂದು ಮೆಡಿಕಲ್ ಸೆಂಟರ್ ಕೂಡ ಇಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾರಾದರೂ ಏನು ದಿಢೀರ್ ಅನಾರೋಗ್ಯಕ್ಕೀಡಾದ್ರೆ ಅಥವಾ ಯಾರಿಗಾದ್ರೂ ತೊಂದರೆ ಆದ ಸಂದರ್ಭದಲ್ಲಿ ಅವ್ರಿಗೆ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡುವಂತ ಸಲುವಾಗಿ ಇಲ್ಲಿ ಒಂದು ಮೆಡಿಕಲ್ ಏನು ಎಮರ್ಜೆನ್ಸಿ ಸೆಂಟರ್ ಅನ್ನು ಕೂಡ ಓಪನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತಹ ಒಂದು ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದ್ದು ಸಂಜೆ ವೇಳೆಗೆ ಇಲ್ಲಿ ವೈದ್ಯರು ಮತ್ತೆ ಸಿಬ್ಬಂದಿಯನ್ನು ನೇಮಕ ಮಾಡಿ ಎಮರ್ಜೆನ್ಸಿ ಆಗಿ ಬೇಕಾಗುವಂತಹ ಒಂದು ಏನು ಔಷಧಿಗಳನ್ನು ಕೂಡ ಇಲ್ಲಿ ಇಡೋದಕ್ಕೆ ಒಂದು ವ್ಯವಸ್ಥೆ ಕೂಡ ಆಗ್ತಾ ಇದೆ. ಇನ್ನು ಉಳಿದಂತೆ ಈ ಒಂದು ರಸ್ತೆಯಲ್ಲಿ ನೋಡಬಹುದು ಸಂಪೂರ್ಣವಾಗಿ ಬ್ರಿಗೇಡ್ ರಸ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಏನು ಸಿದ್ಧವಾಗಿರೋದು. ಈಗಾಗಲೇ ನಿನ್ನೆಯಿಂದಲೂ ಕೂಡ ಒಂದು ಎಲ್ಲಾ ರೀತಿಯ ಒಂದು ತಯಾರಿಗಳನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಪರಿಶೀಲನೆ ಮಾಡಲಾಗಿದೆ. ಮತ್ತೆ ಪಬ್ ಮತ್ತೆ ರೆಸ್ಟೋರೆಂಟ್ಗಳಿಗೆ ಒಂದು ಭೇಟಿ ಕೊಟ್ಟು ಪೊಲೀಸ್ ಅಧಿಕಾರಿಗಳು ಅಲ್ಲಿ ಕೂಡ ತಪಾಸಣೆ ಮಾಡಿ ಯಾವ ರೀತಿಯ ಒಂದು ಬಂದೋಬಸ್ತ್ ಇದೆ ಮತ್ತೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಉಳಿದಂತೆ ಸಾರ್ವಜನಿಕರು ಮತ್ತೆ ಪಾರ್ಟಿಗೆ ಬರುವಂತಹ ಯಾವುದೇ ಒಂದು ವ್ಯಕ್ತಿ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಮತ್ತೆ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆ ಸಲುವಾಗಿ ಸುಮಾರು 20,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿ ಒಂದು ಅಗತ್ಯ ಕ್ರಮಗಳನ್ನು ಕೈಗೊಂಡಿರೋದು. ಶರ್ಮಿತಾ, ಥ್ಯಾಂಕ್ ಯು ಮುನಿ, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.
ನ್ಯೂ ಇಯರ್ ಸಂಭ್ರಮದಲ್ಲಿ ಕುಡಿದು ಟೈಟ್ ಆದಂತ ಯುವತಿಯರ ರಕ್ಷಣೆಗೆ ಪೊಲೀಸರು ಮುಂದಾಗಿದ್ದಾರೆ. ಇದಕ್ಕಾಗಿ ಕೆಲವು ಟೆಂಟ್ಗಳನ್ನ ಓಪನ್ ಮಾಡಿದ್ದಾರೆ. ಮಹಿಳಾ ಸಹಾಯವಾಣಿ ಕೇಂದ್ರವನ್ನು ನಿರ್ಮಿಸಿ ಇಲ್ಲಿ ಕುಡಿದು ಟೈಟ್ ಆದ ಯುವತಿಯರು ಹಾಗೂ ಅಸ್ವಸ್ಥಗೊಂಡವರು ರೆಸ್ಟ್ ಅನ್ನ ಪಡಿಬಹುದು. ನಶೆ ಇಳಿದ ಮೇಲೆ ಅವರು ಹೋಗಬಹುದು. ಅದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಪೊಲೀಸರು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ. ನ್ಯೂ ಇಯರ್ ಸಲುವಾಗಿ ಪೊಲೀಸ್ ಇಲಾಖೆಯಿಂದ ಭರ್ಜರಿ ತಯಾರಿ ನಡೆದಿದೆ. ಇನ್ನು ಚರ್ಚ್ಶೀಟ್ನಲ್ಲಿ ಮಹಿಳೆಯರ ಸುರಕ್ಷತೆಗೋಸ್ಕರ ಒಂದು ಏನು ಮಹಿಳಾ ಸಹಾಯವಾಣಿ ಕೇಂದ್ರವನ್ನು ಕೂಡ ತೆರೆದಿರೋದನ್ನ ನಾವು ನೋಡ್ಬೋದು. ಏನು ರಾತ್ರಿ ವೇಳೆ ಏನು ಪಾರ್ಟಿ ಬಳಿಕ ಯಾರಾದರೂ ಅಸ್ವಸ್ಥರಾದ ಮಹಿಳೆಯರನ್ನ ಇಲ್ಲಿ ಅವರಿಗೆ ಒಂದು ಸೇಫ್ಟಿ ಮಾಡುವಂಥ ಸಲುವಾಗಿ ಒಂದು ಸಹಾಯ ಕೇಂದ್ರವನ್ನು ಕೂಡ ಈಗಾಗಲೇ ತೆರೆಯಲಾಗಿದೆ. ಪೊಲೀಸ್ ಇಲಾಖೆಯಿಂದ ಈ ಒಂದು ವ್ಯವಸ್ಥೆ ಮಾಡಲಾಗಿದ್ದು, ಮಹಿಳೆಯರು ಯಾರಾದರೂ ಅಸ್ವಸ್ಥರಾದಾಗ ಅಥವಾ ಅನಾರೋಗ್ಯಕ್ಕೀಡಾದ ಸಂದರ್ಭದಲ್ಲಿ ಅವರನ್ನು ಇಲ್ಲಿ ಕರೆತಂದು ಒಂದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ನಂತರ ಅವರನ್ನು ಮನೆಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಈ ಒಂದು ಕೇಂದ್ರದ ಮುಖಾಂತರವಾಗಿ ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ಅದಕ್ಕೋಸ್ಕರ ನಗರದ ಪ್ರಮುಖ ಸ್ಥಳಗಳಲ್ಲಿ ಈ ರೀತಿ ಒಂದು ಮಹಿಳಾ ಸಹಾಯ ಕೇಂದ್ರಗಳನ್ನು ಕೂಡ ತೆರೆದಿರೋದು. ಅಲ್ಲಿ ಏನು ಚೇರ್ ವ್ಯವಸ್ಥೆ ಮತ್ತು ಹಾಸಿಗೆ ಮತ್ತು ಒಂದು ಅವರ ಆರೈಕೆಗೆ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ರಾತ್ರಿ ಏನು ಪಾರ್ಟಿ ಬಳಿಕ ಯಾರಾದರೂ ಮಹಿಳೆಯರು ಏನು ತೊಂದರೆಗೀಡಾದಂಥ ಸಂದರ್ಭದಲ್ಲಿ ಅವರನ್ನು ಕರೆತಂದು ಇಲ್ಲಿ ಅವರಿಗೆ ಆರೈಕೆ ಮಾಡುವಂಥ ಕೆಲಸ ಕೂಡ ಇಲ್ಲಿ ನಡೆಯುತ್ತೆ. ಈಗಾಗಲೇ ಇದು ಚರ್ಚ್ ಸ್ಟ್ರೀಟ್ ಇರ್ಬೋದು, MG ರಸ್ತೆ ಇರ್ಬೋದು ಮತ್ತು ಬ್ರಿಗೇಡ್ ರಸ್ತೆ ಹಾಗೂ ಕೋರಮಂಗಲದಲ್ಲೂ ಕೂಡ ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಏನು ನಿಸ್ಸಹಾಯಕ ಮಹಿಳೆಯರಿಗೆ ಒಂದು ಸಹಾಯ ಮಾಡುವಂಥ ಸಲುವಾಗಿ ಈ ಒಂದು ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯವರು ಮಾಡಿರುತ್ತದೆ. ಕ್ಯಾಮರಾ ಪರ್ಸನ್ ಕೊಂಡೆ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಇನ್ನು ಹೊಸ ವರ್ಷಕ್ಕೆ ಎಲ್ಲಾ ಕಡೆ ಭಾರಿ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗ್ತಾ ಇದೆ. ಸೆಕ್ಯೂರಿಟಿ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ, ಮತ್ತೆ ಮಾಧ್ಯಮದವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಂಬಾ ಕುಡಿದು ಟೈಟ್ ಆಗಿದ್ರೆ ಮನೆಗೆ ಬಿಡ್ತೀವಿ ಅಂತ ಆಲ್ರೆಡಿ ಹೋಮ್ ಮಿನಿಸ್ಟರ್ ಹೇಳಿರೋದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರಾ. ನಶೆ ಇಳಿಯೋವರೆಗೂ ಇಟ್ಕೊಂಡು ಅವ್ರನ್ನ ಕಳಿಸ್ತೀವಿ. ಬೆಂಗಳೂರಲ್ಲಿ 15 ಕಡೆ ರೆಸ್ಟಿಂಗ್ ಪ್ಲೇಸ್ ಅಂತ ನಾವು ಮಾಡಿದ್ದೀವಿ. ಮತ್ತೆ ಹೆಣ್ಮಕ್ಳ ಸೇಫ್ಟಿ ಬಗ್ಗೆ ಹೆಚ್ಚಿನ ಗಮನವನ್ನ ಈ ಸತಿನೂ ಹರಿಸಿದ್ದೀವಿ. ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಕೇಸ್ ಬೀಳೋದು ಪಕ್ಕ. 160 ಕಡೆ ಡ್ರಂಕ್ ಅಂಡ್ ಡ್ರೈವ್ ಚೆಕಿಂಗ್ ಅನ್ನ ಮಾಡಲಾಗುತ್ತೆ. ಎಲ್ಲಾ ಜಿಲ್ಲೆಗಳಲ್ಲೂ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಪೊಲೀಸ್ ಬಾಡಿ ಕ್ಯಾಮ್ರಾವನ್ನು ಹಾಕೊಂಡಿರ್ತಾರೆ. ಡೈರೆಕ್ಟ್ ಆಗಿ ಏನೇ ಆದರೂ ದೃಶ್ಯ ಕಮಾಂಡ್ ಸೆಂಟರ್ಗೆ ಕನೆಕ್ಟ್ ಆಗಿ ಬರುತ್ತೆ ಅಂತೇಳಿ ಪರಮೇಶ್ವರ್ ಅವರು ಭದ್ರತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆನೂ ಎಲ್ಲರಿಗೂ ತಗೊಂಡೋಗಿ ಬಿಡೋದಿಲ್ಲ. ತುಂಬಾ ಅವರು ನಡೆಯೋಕೆ ಆಗೋದಿಲ್ಲ, ಅವರಿಗೆ ಪ್ರಜ್ಞೆನೇ ಇರೋದಿಲ್ಲ ಅನ್ನೋ ಮಟ್ಟಕ್ಕೆ ಕೆಲವರೆಲ್ಲ ಹೋಗ್ಬಿಡ್ತಾರೆ ಎಂಜಾಯ್ಮೆಂಟ್ ಮಾಡುವಾಗ. ಸೊ ಅಂಥವರಿಗೆ ನಾವಲ್ಲಿ ಒಂದು ಏನೋ ರೆಸ್ಟಿಂಗ್ ಪ್ಲೇಸ್ ಅಂತ ಮಾಡಿರ್ತಾರೆ. ಒಂದು 15 ಕಡೆ ಮಾಡಿದ್ದಾರೆ. ಅವ್ರನ್ನ ಅಲ್ಲಿ ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳೋಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತೊಗೊಳಕ್ಕೆ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಎಲ್ಲ ಕಡೆನೂ ಇಡೀ 30 ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ. ಆಲ್ SPs ಹ್ಯಾವ್ ಬೀನ್ ಇನ್ಸ್ಟ್ರಕ್ಟೆಡ್ ವೆರಿ ಸ್ಟ್ರಿಕ್ಟ್ಲಿ. 150-160 ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವಾ. ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಬಾಡಿ ಓರ್ನ್ ಕ್ಯಾಮ್ರಾಗಳು ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ದೇವೆ. ಬಾಡಿ ಓರ್ನ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು ಕಮಾಂಡ್ ಸೆಂಟರ್. ಅಲ್ಲಿಂದ ನೋಡ್ತಾರೆ. ಅವಾಗ ಎಕ್ಸ್ಟ್ರಾ ಫೋರ್ಸು ಬೇಕಾದರೆ ಕಳಿಸ್ಕೊಡ್ತಾರೆ. ಅದೆಲ್ಲ ಸೈಂಟಿಫಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಎಲ್ಲರಿಗೂ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ಈಗಾಗಲೇ ನ್ಯೂ ಇಯರ್ ಸಂಭ್ರಮ ಮನೆ ಮಾಡಿದೆ. ಬೀಚ್ಗೆ ಬಂದಂತ ಪ್ರವಾಸಿಗರು ಈಜಾಡಿ ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ. ಕೌಂಟ್ ಡೌನ್ ಶುರುವಾಗಿದೆ. ಕೆಲವರು ಬೀಚ್ ಅನ್ನ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ತುಂಬಾ ಜನ ಪ್ರವಾಸಿಗರು ಆಲ್ರೆಡಿ ಬಂದಿದ್ದಾರೆ. ಅಲ್ಲಿ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆಲ್ರೆಡಿ ಬಂದಂತ ಪ್ರವಾಸಿಗರು ಬೀಚ್ನಲ್ಲಿ ಎಂಜಾಯ್ ಮಾಡ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಈಗಾಗಲೇ ಪ್ರವಾಸಿಗರಿಂದ ಜಿಲ್ಲೆಯ ಹಲವು ಪ್ರಸಿದ್ಧ ಪ್ರವಾಸಿ ತಾಣಗಳು ತುಂಬಿ ಹೋಗ್ತಾ ಇದೆ. ಪ್ರವಾಸಿಗರು ಮಂಗಳೂರಿಗೆ ಬರುವಾಗ ಅವರ ಮೊದಲ ಆಯ್ಕೆ ಇರುವಂಥದ್ದು ಬೀಚ್ಗಳು. ಅದರಲ್ಲೂ
ಮಂಗಳೂರಿನ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾದಂತಹ ಪಣಂಬೂರು ಕಡಲ ಕಿನಾರೆಯಲ್ಲಿ ನಾವಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಸ್ನೇಹಿತರಾಗಿರ್ಬೋದು, ಫ್ಯಾಮಿಲಿಯ ಜೊತೆಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿದೆ. ಪ್ರತಿ ವರ್ಷ ಹೊಸ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ಪಣಂಬೂರಿನ ಕಡಲ ಕಿನಾರೆ ಅದು ಪ್ರವಾಸಿಗರಿಂದ ತುಂಬಿ ತೊಳುಕ್ತಾ ಇರುತ್ತೆ. ಹಾಗಾಗಿ ಈ ಬಾರಿಯೂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ರಾಜ್ಯದ ಬೇರೆ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ಬಂದಿರುವಂಥದ್ದು. ಹೊಸ ವರ್ಷಾಚರಣೆಗೆ ಪ್ರತಿ ವರ್ಷ ಮಂಗಳೂರನ್ನೇ ಆಯ್ಕೆ ಮಾಡುವಂತಹ ಪ್ರವಾಸಿಗರು ಮೊದಲ ಆಯ್ಕೆ ಅದು ಬೀಚ್ಗಳಿಗೆ ಹೋಗಿ ಅಲ್ಲಿ ಆಟ ಆಡುವಂಥದ್ದು, ಇಲ್ಲಿನ ಇರುವಂತಹ ಕ್ರೀಡೆಗಳಲ್ಲಿ ಭಾಗವಹಿಸುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಇಲ್ಲಿ ಸ್ಪೀಡ್ ಬೋಟ್ ಆಗಿರ್ಬೋದು, ಪ್ಯಾರಾಚೂಟ್ ಆಗಿರ್ಬೋದು, ಬೇರೆ ಬೇರೆ ಕ್ರೀಡೆಗಳನ್ನ ಆಡಿ ಈಗ ಮಜಾ ಮಾಡ್ತಾ ಇರುವಂಥದ್ದು. ಹೊಸ ವರ್ಷದ ಈ ಹೊಸ್ತಿಲಲ್ಲಿ ಕರಾವಳಿಯ ಹಲವು ಭಾಗಗಳು ಅಂದ್ರೆ ಇಲ್ಲಿನ ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂತಹ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳು ಆಗಿರ್ಬೋದು, ಕಡಲ ಕಿನಾರೆಯಲ್ಲಿರುವಂತಹ ಬೀಚ್ಗಳು ಆಗಿರ್ಬೋದು, ಬೀಚ್ಗಳ ಬದಿಯ ರೆಸಾರ್ಟ್ಗಳು, ಹೋಮ್ ಸ್ಟೇಗಳಲ್ಲಿ ಕೂಡ ಇವತ್ತು ರಾತ್ರಿ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗಿದೆ. ಮಂಗಳೂರಿನ ಪಣಂಬೂರು ಬೀಚ್ ರೆಸಾರ್ಟ್ಗಳಲ್ಲಿ ಕೂಡ ಪಾರ್ಟಿಗಳನ್ನು ಆಯೋಜನೆ ಮಾಡಲಾಗಿದೆ. ಸುಮಾರು 12:30 ತನಕ ಈ ಪಾರ್ಟಿಗಳು ನಡೆಯುತ್ತೆ. ಆದರೆ ಆ ಬಳಿಕ ಯಾವುದೇ ರೀತಿಯಾಗಿ ಕಾರ್ಯಕ್ರಮಗಳಿಗೆ ಪೊಲೀಸರು ಆಸ್ಪದವನ್ನ ಕೊಟ್ಟಿಲ್ಲ ಮತ್ತು ಇಲ್ಲಿ ಪ್ರಮುಖವಾಗಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರ್ದು ಮತ್ತು ಈ ರೀತಿಯ ಮಹಿಳೆಯರನ್ನ ಚುಡಾಯಿಸುವಂತಾಗಿರ್ಬೋದು, ಹೆಣ್ಮಕ್ಳಿಗೆ ಕೀಟಲೆ ಕೊಡುವಂತಾಗಿರ್ಬೋದು, ರೋಡ್ ರೇಜ್ ಆಗಿರ್ಬೋದು, ಮುಂತಾದ ಅಕ್ರಮವಾಗಿ ಕಾನೂನು ಬಾಹಿರ ಯಾವುದೇ ಚಟುವಟಿಕೆಗಳನ್ನು ಮಾಡಬಾರ್ದು. ಅಂತಹ ಚಟುವಟಿಕೆಗಳು ಬಂದ್ರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ಕೈಗೊಳ್ತೀವಿ. ಇದರ ಜೊತೆಗೆ ರೋಡ್ ರೇಜ್ ಆಗಿರ್ಬೋದು, ಬೇರೆ ಬೇರೆ ಡ್ರಗ್ಸ್ ಪಾರ್ಟಿ ಮುಂತಾದ ಅಕ್ರಮಗಳನ್ನು ತಡೆಗಟ್ಟಲು ಈಗಾಗಲೇ ಮಂಗಳೂರು ನಗರ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯ ಪಡೆಯನ್ನ ಈಗ ನಿಯೋಜನೆ ಮಾಡಿರುವಂಥದ್ದು. ಅಕ್ರಮ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದ್ರೆ ಅದನ್ನು ತಕ್ಷಣವಾಗಿ ನಿಲ್ಲಿಸುವಂತ ಕೆಲಸಗಳನ್ನು ಕೂಡ ಮಾಡೋಕೆ ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ. ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಮಂಗಳೂರಿನ ಪಣಂಬೂರು ಬೀಚ್ನಲ್ಲಿ ನೈಟ್ ಪಾರ್ಟಿಗೆ ಸಿದ್ಧತೆ ಮಾಡಲಾಗಿದೆ. ಲೇಸ್ಪೇರು ರೆಸಾರ್ಟ್ ಆಶ್ರಯದಲ್ಲಿ ನೈಟ್ ಬೀಚ್ ಪಾರ್ಟಿ ಆಯೋಜನೆಯಾಗಿದೆ. ಈಗಾಗಲೇ ಪಣಂಬೂರು ಬೀಚ್ಗೆ ಭಾರಿ ಪ್ರವಾಸಿಗರು ಆಗಮಿಸಿದ್ದಾರೆ. ಇನ್ನು ಪಣಂಬೂರಿನ ಲೇಸ್ಪಾರೋ ಬೀಚ್ ರೆಸಾರ್ಟ್ನಿಂದ ನಮ್ಮ ಪ್ರತಿನಿಧಿ ಕಿಶನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನ್ಯೂ ಇಯರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಡಲ ನಗರಿ ಮಂಗಳೂರು ಹೊಸ ವರ್ಷದ ಆಚರಣೆಗೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಮಂಗಳೂರು ನಗರದ ಹೋಟೆಲ್, ಕ್ಲಬ್, ಪಬ್ಗಳಲ್ಲಿ ಈಗಾಗಲೇ ಹೊಸ ವರ್ಷದ ಆಚರಣೆಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮಗಳ ರೂಪುರೇಷೆಗಳು ರೆಡಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿಗೆ ಬರುವಂತಹ ಪ್ರವಾಸಿಗರು ಮೊದಲು ಆಯ್ಕೆ ಮಾಡಿಕೊಳ್ಳುವಂಥದ್ದು ಬೀಚ್ಗಳು. ಬೀಚ್ ಬದಿಯ ರೆಸಾರ್ಟ್ಗಳಲ್ಲಿ ಕೂಡ ಈಗ ಹೊಸ ವರ್ಷದ ಆಚರಣೆಗೆ ಸಿದ್ಧತೆಗಳು ಪೂರ್ಣಗೊಳ್ತಾ ಇದೆ. ನಾವೀಗ ಮಂಗಳೂರು ಕಡಲ ಕಿನಾರೆಯ ಬಳಿ ಇರುವಂತಹ ರೆಸಾರ್ಟ್ ಪಕ್ಕದಲ್ಲಿ ಆಯೋಜನೆಗೊಳ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಪೂರ್ಣಗೊಳ್ತಾ ಇದೆ. ಸಂಜೆ ಸುಮಾರು 7:30ರಿಂದ ಮಧ್ಯರಾತ್ರಿ 12:30 ತನಕ ಹೊಸ ವರ್ಷದ ಕಾರ್ಯಕ್ರಮಗಳನ್ನು ಮಾಡೋಕೆ ಇಲ್ಲಿ ಆಯೋಜಕರು ಸಂಪೂರ್ಣವಾಗಿ ಸಿದ್ಧಗೊಂಡಿದ್ದಾರೆ. ಅದು ಲೈವ್ ಬ್ಯಾಂಡ್ ಆಗಿರ್ಬೋದು, ನೃತ್ಯ, ಮ್ಯೂಸಿಕಲ್ ನೈಟ್ ಮುಂತಾದ ಕಾರ್ಯಕ್ರಮಗಳಿಗಾಗಿ ಈಗಾಗಲೇ ಕಲಾವಿದರನ್ನು ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಸುಮಾರು 1000ಕ್ಕೂ ಹೆಚ್ಚು ಜನರು ಮುಂಗಡ ಬುಕ್ಕಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟಿನಲ್ಲಿ ಕಾರ್ಯಕ್ರಮ ಮಾಡೋಕೆ ಪಣಂಬೂರಿನ ಕಡಲ ತಡಿಯ ರೆಸಾರ್ಟ್ ಒಂದು ಸಿದ್ಧವಾಗಿ ಇರುವಂತದ್ದು. ಕಳೆದ ಬಾರಿಯೂ ದೊಡ್ಡ ಪ್ರಮಾಣದ ಪ್ರವಾಸಿಗರು ಕೂಡ ಬಂದಿದ್ರು. ಸಾಕಷ್ಟು ಜನ ಕಡಲ ತಡಿಯಲ್ಲಿ ಹೊಸ ವರ್ಷದ ಆಚರಣೆಯನ್ನು ಮಾಡಿದ್ರು. ಹೊಸ ವರ್ಷಕ್ಕೆ ಸಂಭ್ರಮದಿಂದ ಸ್ವಾಗತವನ್ನ ಕೋರಿದ್ರು. ಈ ಎಲ್ಲ ಒಟ್ಟು ಕಾರ್ಯಕ್ರಮದ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇಲ್ಲಿನ ಆಯೋಜಕರಾದಂತಹ ಪ್ರದೋಷ್ ಇದ್ದಾರೆ. ಎಷ್ಟು ಹೊತ್ತಿಗೆ ಕಾರ್ಯಕ್ರಮ ಆರಂಭಗೊಳ್ಳುತ್ತೆ, ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ? ಸರ್ 7:30ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ, 12:30 ತನಕ ಇರ್ತದೆ ಸರ್. 12:30 ಕ್ಲೋಸ್ ಆಗ್ತದೆ ಪ್ರೋಗ್ರಾಮ್. ಎಂಟರ್ಟೈನ್ಮೆಂಟ್ ಪಾರ್ಟಲ್ಲಿ ಲೈವ್ ಬ್ಯಾಂಡ್ ಇರ್ತದೆ, ಡ್ಯಾನ್ಸ್ ಶೋ ಮತ್ತು ಗೆಸ್ಟ್ಗಳಿಗೆ ನಾವು ಡ್ಯಾನ್ಸ್ ಫ್ಲೋರನ್ನು ಅಲೌ ಮಾಡ್ತೇವೆ ಸರ್. ಎಷ್ಟು ಮಂದಿ ಬುಕ್ಕಿಂಗ್ ಮಾಡಿದ್ದಾರೆ ಮತ್ತು ಫುಡ್ಗಳಲ್ಲಿ ಏನು ವೆರೈಟಿ ಕೊಡ್ತಾ ಇದ್ದೀರಿ, ಹೇಗೆ ಅಂತ? ಆಲ್ರೆಡಿ ನಮ್ಮದು 1500+ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಸರ್. 2000+ ನಿರೀಕ್ಷೆಯಲ್ಲಿ ಇದ್ದೇವೆ ಸರ್. ಫುಡ್ ಪಾರ್ಟಲ್ಲಿ ನಿಮಗೆ ನಮ್ಮದು ಕಾಂಟಿನೆಂಟಲ್, ಚೈನೀಸ್, ತಂದೂರಿ, ಕೋಸ್ಟಲ್, ಇಂಡಿಯನ್ ಎಲ್ಲ ಕುಸಿನ್ ಅವೈಲೇಬಲ್ ಇರ್ತದೆ ಸರ್. ಈಗ ಬೀಚ್ ಸೈಡ್ ಅಂದರೆ ಸಾಕಷ್ಟು ಜನರಿಗೆ ಒಂದು ರೀತಿಯ ನಿರೀಕ್ಷೆಗಳು ಇರುತ್ತೆ. ಹಾಗಾಗಿ ಬರುವಂಥ ಜನರಿಗೆ ನಿರೀಕ್ಷೆ ತಕ್ಕಂತೆ ಕಾರ್ಯಕ್ರಮಗಳು ಸಿದ್ಧವಾಗಿದೆಯಾ, ಹೇಗೆ ಅಂತ? ಹೌದು ಸರ್. ಅರೇಂಜ್ಮೆಂಟ್ ಪಾರ್ಟಲ್ಲಿ ಎಲ್ಲನೂ ನಾವು ರೆಡಿ ಮಾಡಿರ್ತೇವೆ. ಟೇಬಲ್ ಚೇರ್ಸ್ ಆಗಿರಲಿ, ಕಸ್ಟಮರ್ಗೆ ಸುವಿಧ ವಾಶ್ರೂಮ್ ಆಗಿರಲಿ ಎಲ್ಲನೂ ಅವೈಲೇಬಲ್ ಇರ್ತಾರೆ. ಸೇಫ್ಟಿ ಪರ್ಪಸ್ ಅಂತೇಳಿ ನಾವು ಬೌನ್ಸರ್, ಸೆಕ್ಯೂರಿಟಿ ಎಲ್ಲನೂ ಅವೈಲೇಬಲ್ ಇರ್ತಾರೆ ಸರ್. ಈಗ ಪೊಲೀಸರು ಸಾಕಷ್ಟು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ, ಸೇಫ್ಟಿ ಪರ್ಪಸ್ ಆಗಿರ್ಬೋದು, ಬೇರೆ ಬೇರೆ ವಿಚಾರ. ಅದನ್ನು ಯಾವ ರೀತಿಯಾಗಿ ಸಿದ್ಧತೆ ಇದೆ? ಇಲ್ಲ, ಫಸ್ಟ್ ಆಫ್ ಆಲ್ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೇವೆ. ಏನು ಅವರು ನಮಗೆ ರೆಗ್ಯುಲೇಷನ್ ಕೊಟ್ಟಿದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಅದನ್ನು ನಾವು ಫಾಲೋ ಮಾಡಿ ಕಾರ್ಯಕ್ರಮ ಮಾಡ್ತಿದ್ದೇವೆ ಸರ್. ಈಗ ಎಷ್ಟು ಬುಕ್ಕಿಂಗ್ ಆಗಿದೆ, ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ? 1500 ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಹಾಗೆ 2000+ ನಿರೀಕ್ಷೆಯಲ್ಲಿದ್ದೇವೆ ಸರ್. ಥ್ಯಾಂಕ್ ಯು. ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಆಯೋಜಕರು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್
ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಬೆಳಗಾವಿಯಲ್ಲೂ ನ್ಯೂ ಇಯರ್ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗಾವಿ ನಗರದ ವಿವಿಧ ಗಲ್ಲಿಗಳಲ್ಲಿ ನಾನಾ ರೀತಿಯ ಓಲ್ಡ್ ಮ್ಯಾನ್ ಪ್ರತಿಕೃತಿಗಳನ್ನು ತಯಾರು ಮಾಡಲಾಗಿದೆ. ಇವತ್ತು ರಾತ್ರಿ ಸರಿಯಾಗಿ 12 ಗಂಟೆಗೆ ಓಲ್ಡ್ ಮ್ಯಾನ್ ಪ್ರತಿಕೃತಿ ದಹಿಸೋ ಮೂಲಕ ಹೊಸ ವರ್ಷವನ್ನ ವೆಲ್ಕಮ್ ಮಾಡಲಾಗುತ್ತೆ. ಈ ವರ್ಷದ ಕಹಿ ನೆನಪು ಮರೀಲಿ ಅಂತ ಹೇಳಿ ಓಲ್ಡ್ ಮ್ಯಾನ್ ಪ್ರತಿಕೃತಿ ದಹಿಸೋದು ಸಂಪ್ರದಾಯ ಆಗಿದೆ. ಈ ಗೊಂಬೆಗಳ ತಯಾರಿಕೆ ಹೇಗಿದೆ, ಅದರ ಸ್ಪೆಷಾಲಿಟಿ ಏನು, ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಎಲ್ಲೆಡೆ ಹೊಸ ವರ್ಷದ ಆಚರಣೆಗೆ ಈಗಾಗಲೇ ಭರದ ಸಿದ್ಧತೆಗಳು ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ವಿಶಿಷ್ಟವಾಗಿ ಇವತ್ತು ರಾತ್ರಿ 12 ಗಂಟೆಗೆ ಕಹಿ ನೆನಪುಗಳು ಮಾಸಿ ಹೊಸ ವರ್ಷ ಆರಂಭ ಆಗಲಿ ಅನ್ನೋ ಕಾರಣಕ್ಕಾಗಿ ಓಲ್ಡ್ ಮ್ಯಾನ್ ದಹಿಸುವಂತಹ ಪದ್ಧತಿ ಇರತಕ್ಕಂಥದ್ದು. ಈಗಾಗಲೇ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ ನೂರಾರು ಓಲ್ಡ್ ಮ್ಯಾನ್ಗಳನ್ನ ಸಿದ್ಧವನ್ನ ಮಾಡಲಾಗುತ್ತೆ. ನೋಡಬಹುದು ಇಲ್ಲಿ 3 ಅಡಿಯಿಂದ 15 ಅಡಿವರೆಗೆ ಓಲ್ಡ್ ಮ್ಯಾನ್ಗಳನ್ನ ಸಿದ್ಧವನ್ನ ಮಾಡಲಾಗುತ್ತೆ. ಸುಮಾರು ಇದಕ್ಕಾಗಿ 10-15 ದಿನಗಳಿಂದಲೂ ಕೂಡ ಕೆಲಸಗಳನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಕ್ಕಂಥದ್ದು. ಇವರು ಸುಮಾರು 10-15 ಕುಟುಂಬಗಳು ಈ ಒಂದು ಓಲ್ಡ್ ಮ್ಯಾನ್ ಸಿದ್ಧತೆಯಲ್ಲಿ ತೊಡಗಿಕೊಂಡಿರ್ತಾರೆ. ಪ್ರಮುಖವಾಗಿ ಏನಂತಂದ್ರೆ ಇವತ್ತು ರಾತ್ರಿ ಬೆಳಗಾವಿ ನಗರದ ಗಲ್ಲಿಗಳಲ್ಲಿ ಈ ಓಲ್ಡ್ ಮ್ಯಾನ್ ದಹಿಸುವಂತ ಪ್ರಕ್ರಿಯೆ ಇರ್ತಕ್ಕಂಥದ್ದು. ಇದಕ್ಕಾಗಿ ಸಿದ್ಧತೆಗಳನ್ನು ಮಾಡಲಾಗಿದೆ. ಇದು 3 ಅಡಿಯ ಓಲ್ಡ್ ಮ್ಯಾನ್ ಆದ್ರೆ ಈಗ 8 ಅಡಿಯ ಓಲ್ಡ್ ಮ್ಯಾನ್, ಹೀಗೆ 15 ಅಡಿಯ ಓಲ್ಡ್ ಮ್ಯಾನ್ ಬೆಳಗಾವಿಯ ಕ್ಯಾಂಪ್ ಪ್ರದೇಶ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಓಲ್ಡ್ ಮ್ಯಾನ್ ಅನ್ನ ದಹಿಸಲಾಗ್ತಕ್ಕಂಥದ್ದು. ಬೆಳಗ್ಗೆ ರಾತ್ರಿ 12 ಗಂಟೆ ಸುಮಾರಿಗೆ ಓಲ್ಡ್ ಮ್ಯಾನ್ಗೆ ಬೆಂಕಿ ಹಚ್ಚಿ ಮ್ಯೂಸಿಕ್ಗೆ ಯುವಕರು ಕುಣಿದು ಕುಪ್ಪಳಿಸ್ತಾರೆ. ನೋಡಬಹುದು ಈ ಒಂದು ಭಾಗದಲ್ಲಿ ಸುಮಾರು 15 ಅಡಿ ಉದ್ದದ ಓಲ್ಡ್ ಮ್ಯಾನ್ ಅನ್ನ ಸಿದ್ಧತೆಯನ್ನ ಮಾಡಲಾಗುತ್ತೆ. ಅಂತಿಮ ಹಂತದ ಸಿದ್ಧತೆ ಕೆಲಸಗಳನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಕ್ಕಂಥದ್ದು. ಒಟ್ಟು ಬೆಳಗಾವಿ ನಗರದಲ್ಲಿ ಹೊಸ ವರ್ಷದ ಆಚರಣೆಯನ್ನು ಅತ್ಯಂತ ವಿಭಿನ್ನವಾಗಿ ಆಚರಿಸಿಕೊಂಡು ಬರಲಾಗ್ತಕ್ಕಂಥದ್ದು. ಇಲ್ಲಿ ಓಲ್ಡ್ ಮ್ಯಾನ್ ದಹಿಸುವಂತಹ ಪದ್ಧತಿ ಅನೇಕ ವರ್ಷಗಳಿಂದಲೂ ಕೂಡ ಜಾರಿಯಲ್ಲಿ. ಅದರಲ್ಲೂ ಪ್ರಮುಖವಾಗಿ ಕ್ಯಾಂಪ್ ಪ್ರದೇಶಗಳಲ್ಲಿ ಓಲ್ಡ್ ಮ್ಯಾನ್ಗಳನ್ನ ಸಿದ್ಧತೆಯನ್ನ ಮಾಡಲಾಗುತ್ತೆ ಮತ್ತು ಗಲ್ಲಿಗಳಲ್ಲಿ ಯುವಕರು ಈ ಒಂದು ಓಲ್ಡ್ ಮ್ಯಾನ್ಗಳನ್ನ ಮಾಡ್ತಕ್ಕಂಥದ್ದು. ಈ ಓಲ್ಡ್ ಮ್ಯಾನ್ ತಯಾರು ಮಾಡಕ್ಕೆ ಎಷ್ಟು ಓಲ್ಡ್ ಮ್ಯಾನ್ಗಳನ್ನು ಮಾಡಿದ್ರಿ? ಇದು ಅರೌಂಡ್ 50 ಮಾಡಿವ್ರಿ. ಈಗ ಮತ್ತು ಕ್ಯಾಂಪ್ ಬೆಳಗಾಮ್ದಾಗ ಹೋಯ್ತಾರ್ರಿ 50%. ಮಗ 50% ಗೋವಾ ಮಹಾರಾಷ್ಟ್ರಾಗ ಹೋಯ್ತಾರ್ರಿ. 1 ಮಂತ್ ಬೇಕ್ರಿ. 50 ಮಾಡ್ತೇವ್ರಿ ಅರೌಂಡ್. ಈ 10 ಫೀಟ್ ಎರಡು 15 ಫೀಟ್ ಬಂದ್ರಿ. ಮತ್ತು ಸಣ್ಣ ಇದು 15 ಫೀಟ್ ರೀ, ಸಣ್ಣ 3 ಫೀಟ್ ರೀ, ಮತ್ತು 8 ಫೀಟ್ ರೀ ಐತ್ರಿ ನಮ್ಮ ಕಡೆ. ಮತ್ತು 10 ಫೀಟ್ ಮುಂಜಾನೆ ಹೋಯ್ತ್ರಿ. ಓಲ್ಡ್ ಮ್ಯಾನ್ ತಯಾರು ಮಾಡ್ತಕ್ಕಂಥದ್ದು. ನೋಡಬಹುದು ಇದು 15 ಅಡಿಯ ಓಲ್ಡ್ ಮ್ಯಾನ್. ಇದಕ್ಕೆ ಅಂತಿಮ ಸಿದ್ಧತೆಗೆ ಅಂತಿಮ ಕೆಲಸವನ್ನ ಇಲ್ಲಿ ಮಾಡ್ತಕ್ಕಂಥದ್ದು. ಒಟ್ಟು ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಹೊಸ ವರ್ಷದ ಆಚರಣೆಗೆ ಇಲ್ಲಿನ ವಿಭಿನ್ನ ಆಚರಣೆ ಪ್ರತಿ ವರ್ಷವೂ ಕೂಡ ಹೆಸರಾಗಿರ್ತಕ್ಕಂಥದ್ದು. ಕ್ಯಾಂಪ್ ಪ್ರದೇಶದ ಗೌಳಿಗಲ್ಲಿಯಲ್ಲೂ ಕೂಡ ಹೊಸ ವರ್ಷದ ಆಚರಣೆಯನ್ನ ರಾತ್ರಿ 12 ಗಂಟೆ ಸುಮಾರಿಗೆ ವಿಜೃಂಭಣೆಯನ್ನ ಮಾಡ್ತಾರೆ. ಅಲ್ಲಿ ದೊಡ್ಡ ಓಲ್ಡ್ ಮ್ಯಾನ್ ಅಂದ್ರೆ ಪ್ರತಿ ವರ್ಷವೂ ಕೂಡ ಒಂದು ವಿಭಿನ್ನ ಕಲಾಕೃತಿಯನ್ನು ಸಿದ್ಧ ಮಾಡಿ ಅದಕ್ಕೆ ಬೆಂಕಿ ಇಡುವ ಮೂಲಕ ಕಹಿ ನೆನಪುಗಳು ಮಾಸಲಿ ಮತ್ತು ಹೊಸ ವರ್ಷ ಏನಿದೆ ಅದು ಎಲ್ಲರಿಗೂ ಕೂಡ ಶುಭ ಆಗಲಿ ಅಂತಕ್ಕಂಥ ಹಾರೈಸನ್ನು ಮಾಡ್ತಾರೆ. ಮತ್ತು ಯುವಕರು ಡ್ಯಾನ್ಸ್ಗೆ ಮ್ಯೂಸಿಕ್ಗೆ ಡ್ಯಾನ್ಸ್ ಅನ್ನು ಮಾಡ್ತಕ್ಕಂಥದ್ದು ಕೂಡ ಕ್ಯಾಂಪ್ ಪ್ರದೇಶದಲ್ಲಿ ವಿಭಿನ್ನವಾಗಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಿಕೊಂಡು ಬರಲಾಗ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಹುಬ್ಬಳ್ಳಿಯಲ್ಲೂ ಹೊಸ ವರ್ಷಾಚರಣೆಗೆ ಅದ್ದೂರಿ ಸಿದ್ಧತೆ ಆಗಿದೆ. ವಿವಿಧ ಹೋಟೆಲ್ಗಳಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರೆಸಾರ್ಟ್ ಹಾಗೆಯೇ ಹೋಟೆಲ್ಗಳಲ್ಲಿ ಡಿಜೆ ಇತ್ಯಾದಿಗಳ ವ್ಯವಸ್ಥೆ ಆಗ್ತಾ ಇದೆ. ಬೇಕರಿಗಳಲ್ಲಿ ತರಹೇವಾರಿ ಕೇಕ್ಗಳ ತಯಾರಿಕೆ ನಡೀತಾ ಇದೆ. ಗ್ರಾಹಕರನ್ನ ಆಕರ್ಷಿಸ್ತಾ ಇದೆ ವೈವಿಧ್ಯಮಯ ಕೇಕ್ಗಳು. ಒಂದು ಕಡೆ ಪಬ್ಬು ಪಾರ್ಟಿ ಅಂತ ಜನ ಎಂಜಾಯ್ ಮಾಡಿದ್ರೆ, ಇನ್ನು ಕೆಲವರು ಕೇಕ್ ಅನ್ನ ಕಟ್ ಮಾಡೋ ಮುಖೇನ ಹೊಸ ವರ್ಷವನ್ನ ಸಂಭ್ರಮದಿಂದ ವೆಲ್ಕಮ್ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬೇಕರಿಗಳಲ್ಲೂ ಇವತ್ತು ತರಹೇವಾರಿ ಕೇಕ್ಗಳ ಪ್ರಿಪರೇಷನ್ ನಡೀತಾ ಇದೆ. ಗ್ರಾಹಕರು ತಮಗೆ ಇಷ್ಟವಾದಂತಹ ಫ್ಲೇವರ್ನ ಕೇಕ್ಗಳನ್ನು ಆರ್ಡರ್ ಮಾಡ್ತಾ ಇದ್ದಾರೆ.